ಶಿಡ್ಲಘಟ್ಟದಲ್ಲಿ ಶತಮಾನ ಕಳೆದ್ರೂ ಕೂಡ ಸ್ಮಶಾನ ಮಂಜೂರಾತಿ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಶಿಡ್ಲಘಟ್ಟದಲ್ಲಿ ಶತಮಾನ ಕಳೆದ್ರೂ ಸ್ಮಶಾನ ಮಂಜೂರಾತಿ ಸಿಗ್ತಾ ಇಲ್ಲ. ಸ್ಮಶಾನ ಮಂಜೂರಾಗದೆ ಯಲಗಲಹಳ್ಳಿ ಗ್ರಾಮಸ್ಥರು ಪರದಾಟವನ್ನ ನಡೆಸ್ತಾ ಇದ್ದಾರೆ. 100 ವರ್ಷಗಳಿಂದ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಕೂಡ ಮಂಜೂರಾಗ್ತಿಲ್ಲ. ದಿಬ್ಬೂರಹಳ್ಳಿ ಪುರಬೈರೇನಹಳ್ಳಿ ಸರ್ವೆ ನಂಬರ್ 2ಕ್ಕೆ ಸೇರಿರುವ ಜಾಗ. ಇತ್ತ ತಿರುಗಿ ನೋಡ್ತಾ ಇಲ್ಲ ಗ್ರಾಮಾಡಳಿತ ಅಧಿಕಾರಿ ಮತ್ತು ಸರ್ವೇಯರ್. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಗಲಹಳ್ಳಿ ಈ ಗ್ರಾಮದಲ್ಲಿರುವಂತಹ ಸಮಸ್ಯೆ ಇದು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಗಲಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಮಂಜೂರಾತಿ ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸುಮಾರು 100 ವರ್ಷಗಳಿಂದ ಅಂತ್ಯ ಸಂಸ್ಕಾರ ಮಾಡ್ತಿದ್ರು, ಸ್ಮಶಾನ ಮಂಜೂರಾಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಗ್ರಾಮಾಡಳಿತ ಅಧಿಕಾರಿ ಮತ್ತು ಸರ್ವೇಯರ್ ಇತ್ತ ತಿರುಗಿ ನೋಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಕೂಡ ಕಿಡಿಕಾರ್ತಾ ಇದ್ದಾರೆ. ಒಂದು ಗ್ರಾಮದಲ್ಲಿ ಸ್ಮಶಾನ ಇಲ್ಲದೆ ಇರುವುದೇ ಬಹಳಷ್ಟು ಸಮಸ್ಯೆ ಆಗಿರುವಂತದ್ದು. 100 ವರ್ಷಗಳಿಂದ ಕೂಡ ಅಂತ್ಯ ಸಂಸ್ಕಾರ ಮಾಡ್ತಿದ್ರು ಕೂಡ ಆ ಸ್ಮಶಾನದ ಜಾಗ ಮಂಜೂರಾಗ್ತಾ ಇಲ್ಲ. ಅಧಿಕಾರಿಗಳ ಗಮನಕ್ಕೆ ಎಷ್ಟೋ ಬಾರಿ ತಗೊಂಡ್ ಬಂದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ, ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ಇದು ಬಹಳ ಸಮಸ್ಯೆ ಆಗಿ ಪರಿಣಮಿಸಿದೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಗಲಹಳ್ಳಿಯಲ್ಲಿರುವಂತಹ ಸ್ಮಶಾನದ ಸಮಸ್ಯೆ ಇದು. ಇಷ್ಟೊಂದು ಬೇಜವಾಬ್ದಾರಿತನ, ಇಷ್ಟೊಂದು ನಿರ್ಲಕ್ಷ್ಯತನ ಅಧಿಕಾರಿಗಳಲ್ಲಿ ಕಂಡು ಬರ್ತಾ ಇರೋದ್ರಿಂದ ಗ್ರಾಮಸ್ಥರು ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಬಾರಿ ನಾವು ಹೋಗಿ ಅಲ್ದಾಡ್ಬೇಕು, ಎಷ್ಟು ಬಾರಿ ಹೋಗಿ ನಾವು ಮನವಿಯನ್ನ ಮಾಡ್ಕೊಳ್ಬೇಕು, ಎಷ್ಟೇ ಮನವಿ ಮಾಡಿದ್ರು ಗ್ರಾಮಾಡಳಿತ ಅಧಿಕಾರಿ ಇರ್ಬೋದು, ಸರ್ವೇಯರ್ ಇರ್ಬೋದು, ಯಾರು ಕೂಡ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ನಾವು ಎಷ್ಟೇ ಹೇಳಿದ್ರು ಕೂಡ ಅದು ಅವರಿಗೆ ತಲೆಗೆ ಹೋಗ್ತಾ ಇಲ್ಲ, ಪ್ರಯೋಜನ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶಿಡ್ಲಘಟ್ಟದಲ್ಲಿ ಶತಮಾನ ಅಂದ್ರೆ 100 ವರ್ಷಗಳೇ ಕಳೆದ್ರು ಕೂಡ ಸ್ಮಶಾನಕ್ಕೆ ಮಂಜೂರಾತಿ ಆಗ್ತಾ ಇಲ್ಲ. ಈಗ ಹಿಂದಿನಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಹೋರಾಟಗಳು ನಡ್ಕೊಂಡು ಬಂದಿದೆ, ಬಹಳಷ್ಟು ಪ್ರತಿಭಟನೆಗಳನ್ನ ಮಾಡಿದ್ದಾರೆ, ಮನವಿಗಳನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇದು ಸ್ಮಶಾನ ಅಂತ ಮಂಜೂರಾಗ್ತಾ ಇಲ್ಲ. ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಎಷ್ಟೋ ವರ್ಷಗಳಿಂದ ಇಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಆದ್ರೂ ಕೂಡ ಈ ಜಾಗ ಸ್ಮಶಾನಕ್ಕೆ ಅಂತ ಮೀಸಲಿಟ್ಟಿಲ್ಲ, ಮಂಜೂರಾತಿ ಮಾಡ್ಕೊಟ್ಟಿಲ್ಲ. ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ನಾವು ಇಲ್ಲಿ ಬಂದು ಅಂತ್ಯ ಸಂಸ್ಕಾರ ಮಾಡ್ಬೇಕಾ, ಮಾಡಬಾರ್ದಾ? ಮಾಡಿದ್ರು ನಮ್ಗೊಂದು ಇದೇ ಸ್ಮಶಾನ ಅಂತ ಗುರುತಿಸ್ಲಿಕ್ಕೆ ಜಾಗ ಇಲ್ಲ, ನಾವೇನ್ ಮಾಡ್ಬೇಕು, ಎಷ್ಟು ವರ್ಷ ಇನ್ನು ಹೋರಾಟವನ್ನ ಮಾಡ್ಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಪ್ರಶ್ನೆ ಕೂಡ ಆಗಿರುವಂತದ್ದು. ಎಷ್ಟೋ ಬಾರಿ ನಾವು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇರ್ಬೋದು, ಜೊತೆಗೆ ಜನಪ್ರತಿನಿಧಿಗಳಿಗಿರ್ಬೋದು, ಎಲ್ಲರ ಗಮನಕ್ಕೆ ತರ್ತಾ ಇದೀವಿ. ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒಂದು ಆಕ್ರೋಶವಾಗಿರುವಂತದ್ದು, ಜೊತೆಗೆ ಪ್ರಶ್ನೆ ಕೂಡ ಆಗಿದೆ. ಈಗ್ಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಭೇಟಿ ಕೊಡ್ಬೇಕು, ಅಲ್ಲಿ ಸ್ಮಶಾನಕ್ಕಾಗಿ ಇರುವಂತ ಜಾಗಕ್ಕೆ ಒಂದು ಮಂಜೂರಾತಿಯನ್ನ ಮಾಡ್ಕೊಡ್ಬೇಕು ಅಂತ ಆಗ್ರಹಿಸ್ತಿದ್ದಾರೆ. ఇన్స్పెక్టర్ రారా సర్వేర్ తోడుకొచ్చి మనం కొనిపించేస్తాను. ఏం చేస్తున్నా అది అర్థం చేసుకుంటాడు, చూసేస్తాను. ఇవిడే ముక్కల భాగం అయిపోయింది. ఇంకా యాడ పుడిచిపెట్టారు జనాలతో.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಗುರುಮೂರ್ತಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗುರುಮೂರ್ತಿ, ಈಗ ಯಲಗಲಹಳ್ಳಿಯಲ್ಲಿ ಶತಮಾನದಿಂದಲೂ ಕೂಡ ಅಲ್ಲಿ ಹೋಗಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನು ಸ್ಮಶಾನ ಮಂಜೂರಾತಿ ಆಗಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಸೊ ಯಾಕೆ ಇಷ್ಟೊಂದು ಅಧಿಕಾರಿಗಳಲ್ಲಿ ಬೇಜವಾಬ್ದಾರಿತನ ಅಂತ? ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಲಗಲಹಳ್ಳಿ ಗ್ರಾಮಸ್ಥರು ಸರ್ವೆ ನಂಬರ್ 2ರಲ್ಲಿ ಪುರಭೈರವೇನಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಸುಮಾರು 100 ವರ್ಷಗಳಿಂದ ಅಲ್ಲಿ ಮಶಾಣ ಸತ್ತಂತ ಅಂತ ಎಣ್ಣೆಗಳನ್ನ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸುಮಾರು 5 ವರ್ಷಗಳಿಂದ ತಂದ್ರು ಇವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದುವರೆಗೂ ಎಷ್ಟೋ ವರ್ಷಗಳಾಗಬೇಕಾಗಿತ್ತು ಅಲ್ಲಿ ಸರ್ಕಾರದಿಂದ ಇವತ್ತು ಮಶಾಣಕ್ಕೆ ಜಾಗ ಮಂಜೂರು ಮಾಡಿ. ಆದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇಲ್ಲಿ ಆ ಒಂದು ಗ್ರಾಮಸ್ಥರಿಗೆ ಅಲ್ಲಿ ಮಶಾಣವೇ ಇಲ್ಲದಂತಾಗಿದೆ. ಅಲ್ಲೆಲ್ಲ ಆ ಯಲಗಲಹಳ್ಳಿ ಗ್ರಾಮದಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯ ಜನಾಂಗದವರೇ ಅಲ್ಲಿ ವಾಸ ಮಾಡ್ತಿರೋಂಥದ್ದಲ್ಲಿ ಅಂತ ಒಂದು ಪರಿಶಿಷ್ಟ ಜಾತಿಯ ಜನಾಂಗದವರಿಗೆ ಇವತ್ತು ಮಶಾಣ ಇಲ್ದಂತ ಇವತ್ತು ಆಗಿದೆ. ಅಧಿಕಾರಿಗಳು ಗಮನಕ್ಕೆ ಸುಮಾರು ಒಂದು ವರ್ಷದಿಂದ ಅಧಿಕಾರಿಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಆ ತಂದ್ರು ಸಹ ಅಲ್ಲಿ ಏನಾಗಿದೆ ಅಂದ್ರೆ ಆ ಸ್ಥಳಕ್ಕೆ ಸರ್ವೇಯರ್ನು ಕರ್ಕೊಂಡು ಹೋಗಿ ಮಾಜರ್ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಇದುವರೆಗೂ ಆ ಕಡೆ ತಲೆನೇ ಹಾಕಿಲ್ಲ ಇವರು. ತಲೆನೇ ಹಾಕಿಲ್ಲ, ಸರ್ವೆ ಮಾಡೋಂಥದ್ದು ಆಗಿಲ್ಲ, ಅದು ಮಂಜೂರು ಮಾಡೋಂಥದ್ದು ಯಾವುದೇ ಕಾರ್ಯ ಅಲ್ಲಿ ನಡೆದೇ ಇಲ್ಲ. ಆದ್ರೆ ಇವತ್ತು ಗ್ರಾಮಸ್ಥರಿಗೆ ಅಲ್ಲಿ ಸ್ಮಶಾನದಲ್ಲಿ ಸುಮಾರು ವರ್ಷಗಳಿಂದ ಅಲ್ಲಿ ಎಷ್ಟೋ ಕಾಣ್ತಿದೆ, ಎಷ್ಟೋ ಜನ ಉಳಿದ್ದಾರೆ ಅಲ್ಲಿ ಎಲ್ಲ ಕಲ್ಲುಗಳೆಲ್ಲ ಕಾಣ್ತಿದೆ. ಉಳಿರೋಂಥ ಜಾಗದಲ್ಲಿ ಎಲ್ಲ ಕಲ್ಲುಗಳೆಲ್ಲ ಇಟ್ಟಿದ್ದಾರೆ. ಸುಮಾರು ಒಂದು 50-60 ಜನನ ಅಲ್ಲಿ ಉಳಿದ್ದಾರೆ. ಅಲ್ಲಿ ಒಬ್ಬರು ಉಣಂತದ್ದು ಎಲ್ಲ ಆಗ್ತಿದೆ ಅಂತೆ. ಗುರುಮೂರ್ತಿ, ಈಗ ಕಾರಣ ಏನು ಮಂಜೂರಾತಿ ಮಾಡದೆ ಕೊಡೋದಕ್ಕೆ? ಈಗ ಶತಮಾನದಿಂದಲೂ ಅಂದ್ರೆ 100 ವರ್ಷಕ್ಕೂ ಹೆಚ್ಚು ಹಿಂದಿನಿಂದಲೂ ಇಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡ್ಕೊಂಡು ಬಂದಿದ್ದಾರೆ, ಅದು ಗೊತ್ತಿರೋ ವಿಚಾರ. ಆದ್ರೆ ಮಂಜೂರಾತಿ ಮಾಡ್ಕೊಡೋದಕ್ಕೆ ಏನಾದ್ರೂ ಕಾರಣ ಇದೆಯಾ ಅಂತ? ಇಲ್ಲಿ ಕಾರಣ ಏನು ಅಂತಿಲ್ಲ. ಅಲ್ಲಿ ಏನಾಗ್ತಿದೆ, ಎಲ್ಲ ಪಕ್ಕದ ಜಮೀನವರು ಎಲ್ಲ ಖಾಸಗಿ ವ್ಯಕ್ತಿಗಳೆಲ್ಲ ಹೋಗಿ ಅಲ್ಲಿ ಜಮೀನು ಉತ್ತುವರಿ ಮಾಡೋಂಥದ್ದು ಅಲ್ಲಿ ನಡೀತಿದೆ. ಅಲ್ಲಿ ಎಲ್ಲ ಗೋಮಾಳ ಜಮೀನು ಸರ್ವೆ ನಂಬರ್ ಪುರಭೈರವೇನಹಳ್ಳಿ ಸರ್ವೆ ನಂಬರ್ 2ರಲ್ಲಿ 458 ಎಕರೆ ಗೋಮಾಳ ತೋರಿಸ್ತಿದೆ. ಆ ಜಾಗದಲ್ಲಿ ಎಲ್ಲಾ ಒತ್ತುವರಿಗಳು ಮಾಡ್ಕೊಂಡು ಅಲ್ಲಿ ಎಲ್ಲ ಖಾಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಒತ್ತುವರಿಗಳು ಮಾಡೋಂಥದ್ದು, ಅಲ್ಲಿ JCBಗಳು ಇಟ್ಕೊಂಡು ಕೆಲಸ ಮಾಡೋಂಥದ್ದು ಅಲ್ಲಿ ಕಾಣ್ತಿದೆ. ಆದ್ರೂ ಈ ಸರ್ಕಾರ ಯಾಕೆ ಇವ್ರ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಅಂತಕ್ಕಂಥದ್ದು ಅಲ್ಲಿ ಅರ್ಥ ಆಗ್ತಾ ಇಲ್ಲ. ಇದುವರೆಗೂ ಕನಿಷ್ಠ ಒಂದು ಮಶಾಣ ಮಂಜೂರು ಮಾಡಕ್ ಆಗಿಲ್ಲ ಇವ್ರ ಕೈಯಲ್ಲಿ ಅಂದ್ರೆ ಅದೇನು ಅನ್ಬೇಕನ್ನ ಅರ್ಥನೇ ಆಗ್ತಾ ಇಲ್ಲ ಇವ್ರಿಗೆ. ಗ್ರಾಮಸ್ಥರೇ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದ್ರು ಇವ್ರು ಮಂಜೂರು ಮಾಡ್ತಿಲ್ಲ ಅಂದ್ರೆ ಅದು ಏನಂತ ಅವ್ರಿಗೆ ಅರ್ಥ ಆಗ್ಬೇಕಾಗಿದೆ. ಖಂಡಿತ ಧನ್ಯವಾದ ಗುರುಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ಯಲಗಲಹಳ್ಳಿಯಲ್ಲಿ ಸ್ಮಶಾನ ಮಂಜೂರಾತಿಗೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಎಷ್ಟೋ ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ಯಾಕೆ ಬೇಜವಾಬ್ದಾರಿತನ? ಯಾಕೆ ಅವರು ಸ್ಪಂದಿಸ್ತಾ ಇಲ್ಲ? ಗ್ರಾಮಸ್ಥರು 100 ವರ್ಷಗಳಿಂದಲೂ ಕೂಡ ಇಲ್ಲೇ ಅವರು ಅಂತ್ಯ ಸಂಸ್ಕಾರವನ್ನ ಮಾಡ್ಕೊಂಡ್ ಬಂದಿರುವಂತದ್ದು. ಸೊ ನಾವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಅಂತ್ಯ ಸಂಸ್ಕಾರ ನಡೆದಾಗ ಅಲ್ಲಿ ಒಂದೊಂದು ಕಲ್ಲನ್ನ ನೆಡಲಾಗಿರುವಂತದ್ದು, ಎಷ್ಟೊಂದು ಕಲ್ಲುಗಳನ್ನ ನೆಡಲಾಗಿದೆ. ಅಂದ್ರೆ ಇಲ್ಲೇ ಅವರು ಅಂತ್ಯ ಸಂಸ್ಕಾರವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಆದ್ರೆ ಅದನ್ನ ಸ್ಮಶಾನ ಅಂತ ಒಂದು ಮಂಜೂರಾತಿಯನ್ನ ಮಾಡ್ತಾ ಇಲ್ಲ. ಯಾವುದೇ ಅಧಿಕಾರಿಗಳು ಸರ್ವೇಯರ್ಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. పల్లె తేనుడు ఎట్లుంటే క్లీన్ మన ఊరు ఉన్నట్లు ఉంటుంది. ఆ ఊరు ఉన్నట్లు ఊరే సేపటి కూడా ఇవిడ ఈ చెట్టు అంతా పొల్లే ఉంటుంది. ఇక్కడ పొల్లే కూడా ఇక్కడ ఇదే ముందుగా పోతే ఇచ్చేలా అన్నీ అవుడే ఇక్కడ ఇంటే ఇస్తారా వాళ్ళ
ఇడిచిపెట్టాలి రారా సర్వేర్ తోడుకొచ్చి మనం కొనిపించేస్తాను ఏం పెడతాను అది అప్ చేసుకుంటాడు చూసేస్తాను ఇవిడే ముక్కల భాగం అయిపోయింది ఇంకా యాడ పుడిచిపెట్టారు జనాలతో ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಗ್ರಾಮದ ನಿವಾಸಿ ಆದಂತಹ ವೆಂಕಟೇಶ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಸ್ಮಶಾನ ಮಂಜೂರಾತಿ ಆಗಿಲ್ಲ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ, ಯಾವ ಕಾರಣಕ್ಕೆ ಮಂಜೂರಾತಿಯನ್ನ ಮಾಡ್ಕೊಡ್ತಾ ಇಲ್ಲ ಅಂತ ಯಾಕಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವ್ರ. ಈಗಿನಿಂದ 5 ವರ್ಷ ಹಿಂದ್ಗಡೆನೆ ಹೇಳಿದೀವಿ, ತಿಳಿಸ್ಕೊಡ್ಬಿಟ್ಟಿದೀವಿ ನಾವು. ಬಟ್ ಯಾರ ಕಣ್ಣೆ ಇಲ್ಲಿ ಬಂದು ನೋಡೋದು, ಏನಾಗನೆ ಮಂಜೂರು ಮಾಡ್ಬೋದು ಇಲ್ಲ, ಅದು ನಮ್ಗೇನಾದ್ರು ಹಕ್ಕು ಇದು ಮಾಡ್ಕೊಡೋದು ಏನು ಮಾಡ್ಕೊಡ್ತಾ ಇಲ್ಲ ಮೇಡಮ್ ಅವ್ರ. ಅದು ಸಮಾಜ ಅಂದ್ರೆ ಒಬ್ಬರ ಮೇಲೆ ಒಬ್ಬರನ್ನ ಶವಗಳು ಎತ್ಕೊಂಡು ಹೋಗಿ ಒಬ್ಬರ ಮೇಲೆ ಒಬ್ಬರನ್ನ ಹಾಕ ಪರಿಸ್ಥಿತಿ ಬಂದೈತೆ ಮೇಡಮ್ ಅವ್ರ. ಅಲ್ಲಿಗೆ ಹೋಗಕ್ಕೆ ದಾರಿ ಇಲ್ಲ, ಏನಿಲ್ಲ. ಹಲವಡೆ ಕಡೆ ಅಂದ್ರೆ ಏನೇನೋ ಇರುತ್ತೆ ನಾನಾ ರೀತಿಯಾಗಿ. ಅದು ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಕೇಳೋರಿಲ್ಲ, ಹೇಳೋರಿಲ್ಲ, ಮಾಡ್ಕೊಡೋರಿಲ್ಲ. ಹಾಗಾಗಿ ನಮ್ಮ ಗ್ರಾಮಸ್ಥರಿಗೆ ಈ ಸಮಾಧಿ ಅಂತ ಬಿಟ್ಕೊಟ್ಟಿದ್ರು. ಬಿಟ್ಕೊಟ್ಟು ಅದಕ್ಕೆ ಏನು ಕೊಡ್ತೀರಾ, ಮಂಜೂರು ಮಾಡ್ಕೊಡ್ತೀರಾ, ಪಾನಿ ಕೊಡ್ತೀರಾ, ಏನು ಮಾಡ್ಕೊಡ್ತೀರಾ, ಅದು ಕೊಚ್ಕೊಂಡು ಹೋಗ್ತಾ ಇದೆ ಈಗ. ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಮೇಡಮ್? ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ ಈ ರೀತಿ ಆಗಿದೆ ಅಂತ? ತಗೊಂಡ್ ಬಂದಿದೀವಿ. 5 ವರ್ಷ 4 ವರ್ಷ ಇಲ್ಲ 5 ವರ್ಷ ಆಗೈತೆ ಮೇಡಮ್ ತಂದ್ಕೊಟ್ಟು ಅವ್ರ ಬಗ್ಗೆ ಅವ್ರ ಗಮನಕ್ಕೆ. ಬಟ್ ಇದುವರೆಗೂ ಯಾರು ಕಾನೇ ಕೇರ್ಲೆಸ್ ತಗೊಂತ ಇಲ್ಲ. ಅದು ಏನ್ ಮಾಹಿತಿ ಬೇಗ ಅದು ನಮ್ಗೆ ಯಾರು ಇಲ್ಲಿ ಗೊತ್ತಾಗಲ್ಲ ಪಾಪ. ಬಡ ಜನರು ಇರೋದು, ಗ್ರಾಮಸ್ಥರು ಎಲ್ಲ ನಾವು ಒಂದೇ ಎಸ್ಸಿ ಅವ್ರು ಇರೋದು. ಯಾರಿಗೂ ಅಷ್ಟೊಂದು ಇದು ಗೊತ್ತಾಗಲ್ಲ. ಅಲ್ಲ, ಯಾಕೆ ಮಾಡ್ಕೊಡ್ತಿಲ್ಲ ಅಂತ ಕಾರಣ ಕೇಳ್ತಿಲ್ವಾ ನೀವು ಅಂತ? ಏನು ಮಾಡ್ಕೋತಾ ಇಲ್ಲ. ನಮ್ಗೆ ಯಾರಾದ್ರೂ ಸತ್ತೋದ್ರೆ ಪಾಪ ಒಬ್ಬರ ಮೇಲೆ ಒಬ್ರು ಆಗ ಬರೋಷ್ಟು ಪರಿಸ್ಥಿತಿ ಬಂದೈತೆ ಅಲ್ಲಿ. ಅದ್ರ ಪಕ್ಕದಲ್ಲಿ ಮಶಾನದ ಪಕ್ಕದಲ್ಲಿ ಸುಮಾರು ಅವರು ಜಮೀನು ಈ ಕಡೆ ಆ ಕಡೆ ಎಲ್ಲ ರೆಡಿ ಮಾಡ್ಕೊಂತವ್ರೆ ಅವರು. ಅವ್ರನ್ನ ಹೋಗಿ ಕೇಳಿದ್ರೆ ಅವರು ನಿಮ್ದು ಏನೈತಿ ಎತ್ಕೊಂಡ್ ಬನ್ನಿ ತೋರ್ಸ್ರಿ ಅಂತ ಅವ್ರು ಹೇಳ್ತಾರೆ. ನಾವ್ ಏನ್ ಮಾಡೋದು? ಖಂಡಿತ ಸರ್, ನಾವ್ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಸರ್, ಈಡನ್ಸ್ ವಾಹಿನಿ ಜೊತೆ ಮಾತನಾಡಿ. ಅದನ್ನ ಮಾಡ್ಕೊಡಿ ಮೇಡಮ್ ಅವ್ರ. ಖಂಡಿತ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡ್ತಿರುವಂತದ್ದು ಯಾವ ರೀತಿಯಾಗಿ ಅಲ್ಲಿ ಅಕ್ಕಪಕ್ಕದ ಜಮೀನವರು ಕೂಡ ಒತ್ತುವರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಕೊಡಿ, ನಾವ್ ಅದನ್ನ ಮಾತಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಅಲ್ಲಿನ ಸ್ಥಳೀಯರು ಹೇಳಿರುವಂತದ್ದು. పల్లె తేనుడు ఎట్లుంటే క్లీన్ మన ఊరు ఉన్నట్లు ఉంటుంది. ఊరే చూడ ఇప్పుడు చెట్టు అంతా పుల్ల ఉంటుంది ఇక్కడ. ఉంటాయి ఇప్పుడు ఇక్కడ ఇదే ముందుగా పోనీ ఇచ్చేలా కొనిచేలా ಅವರೇ ಕ್ಲೀನ್ ಇದೆ ಅಲ್ಲ
ఇడిచిపెట్టాలి రారా సర్వేర్ తోడుకొచ్చి మనం కొనిపించేస్తాను ఏం పెడుతున్నా అది అర్థం చేసుకుంటాడు చూసేస్తాను ఇవిడే ముక్కల భాగం అయిపోయింది ఇంకా యాడా పుడిచిపెట్టారు జనాలతో పల్లె తేనుడు ఎట్లుంటే క్లీన్ మన ఊరు ఉన్నట్లు ఉంటుంది ఊరే సేపటి చూడ ఇప్పుడు ఈ చెట్టు అంతా పొల్ల ఇప్పుడు ఇక్కడ పొల్ల ఇప్పుడు ఇక్కడ ఇదే ముందు ఫుల్గా పోతే ఇచ్చేలా కొనిచేలా ఇవన్నీ అవుతుంది అవడం లేని ఇది ఇక్కడ ఇంటే ఇస్తారా వాళ్ళ ఇడిచిపెట్టాలి రారా సర్వేర్ తోడుకొచ్చి మనం కొనిపించేస్తాను ఏం పెడుతున్నా అది అర్థం చేసుకుంటాడు చూసేస్తాను ఇవిడే ముక్కల భాగం అయిపోయింది ఇంకా యాడా పుడిచిపెట్టారు జనాలతో ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಸ್ಥಳೀಯರಾದಂತಹ ಲೋಕೇಶ್ ಅವರಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆ? ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಸ್ಮಶಾನ ಮಂಜೂರಾತಿ ಆಗಿಲ್ಲ, ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವರುಗಳು ಮಂಜೂರಾತಿಗೆ ಮುಂದಾಗ್ತಾ ಇಲ್ಲ. ಏನ್ ಕಾರಣ ಇದೆ, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಅಲ್ಲಿ? ಮೇಡಮ್, ನಮ್ಗೆ ಅಧಿಕಾರಿಗಳಿಗೂ ನಮ್ ಗಮನ ಕೊಟ್ಟಿದ್ರು, ನಮ್ಗೆ ಅವಕಾಶ ಕೊಡ್ಲಿಲ್ಲ. ನಮ್ಗೆ ದಾರಿ ಕೂಡ ಇಲ್ಲ, ಮಶಾನ ಇಲ್ಲ. ಬಟ್ ನಾವ್ ಯಾರಿಗೆ ಹೇಳಿದ್ರು ನಮ್ಗೆ ಸುಮಾರು 106 ವರ್ಷದಿಂದನೂ ಇಷ್ಟು ಇಂಥ ಕಾಲದಲ್ಲೂ ನಮ್ಗೆ ಮಶಾನ ಇಲ್ಲ ಅಂದ್ರೆ ನಮ್ಮ ವ್ಯಾಲ್ಯೂ ಏನು ನಮ್ಗೆ ಯಾರು ವ್ಯಾಲ್ಯೂ ಕೊಡ್ಲೂ ಇಲ್ಲ. ದಯವಿಟ್ಟು ನಮ್ಗೆ ಇವತ್ತೊಂದು ಅವಕಾಶ ಮಾಡ್ಕೊಡಿ. ನಾವು ಸುಮಾರು ಸತಿ ಸರ್ವೇರ್ಗೆ ಹೇಳಿದೀವಿ, ಪ್ರತಿಯೊಬ್ಬರಿಗೆ ಹೇಳಿದೀವಿ, ಕರ್ಕೊಂಡ್ ಬಂದಿದ್ವಿ. ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ, ಅಲ್ಲಿಗೆ ಬಂದು ಕರ್ಕೊಂಡ್ ಬರೋದು, ಅಲ್ಲಿಗೆ ಬಂದು ತೋರ್ಸೋದು ಮಾತಿಗ್ಲೇ ಸರೋಗಿದೆ ಮೇಡಮ್. ಒಬ್ಬರ ಮೇಲೆ ಒಬ್ರು ಉಣೋದು, ಮೇಲ್ಗಡೆಯಿಂದ ಒಂಕೆ ನೀರ್ ಬರುತ್ತೆ, ಮಳೆ ಬಂದ್ರೆ ದೊಡ್ಡದಾಗ್ ಬರುತ್ತೆ ಬೈಲ್ಸಾಗರ ಕೆರೆಗೆ. ನೀರು ಎನಗಳೆಲ್ಲ ಹೊಟ್ಟೋಗುತ್ತೆ, ಯಾರ ಸಮಾಧಿ ಯಾರಿಗೂ ಗೊತ್ತಾಗಲ್ಲ. ಬರೀ ಕಳ್ಳು ನಾಟಿರ್ತೀವಿ ತಲೆ ಹತ್ರ, ಅದ್ ಯಾರ್ದಂತೂ ಗೊತ್ತಾಗಲ್ಲ. ಮಳೆ ಬಂದ್ರೆ ಎಲ್ಲ ಕಳ್ಳು ಇರಲ್ಲ, ಏನು ಇರಲ್ಲ ಮೇಡಮ್. ಅಲ್ಲ, ಇದನ್ನ ಈಗ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ, ಮೇಲಧಿಕಾರಿಗಳ ಗಮನಕ್ಕೆ? ಗೊತ್ತು, ಹೇಳಿದ್ವಿ ಮೇಡಮ್. ಏನ್ ಹೇಳ್ತಾರೆ ಅಧಿಕಾರಿಗಳು? ಅಧಿಕಾರಿಗಳು ಇವಾಗ ಬರ್ತಾರೆ ಅವಾಗ ಮಾಡ್ತಾರೆ, ಇವಾಗ ಸರ್ವೆ ಮಾಡ್ಬೇಕು, ಸರ್ವೆ ಮಾಡಿ ಸ್ಕೆಚ್ ಮಾಡಿ ನಿಮ್ ಕೊಡ್ತೀವಿ ಅಂತ ಹೇಳಿದ್ರು. ಗ್ರಾಮ ಪಂಚಾಯತಿಯಿಂದ ನಾವು ನರೇಗಾ ಕೆಲ್ಸಕ್ಕೆ ಮಶಾನಕ್ಕೆ ದಾರಿ ಅಂತ ಸೇರ್ಸಿದೀವಿ. ಮಶಾನಕ್ಕೆ ದಾರಿ ಅಂತ ಸೇರ್ಸಿದ್ರೆ ಅದು ಎಸ್ಟಿಮೇಟ್ ಅಲ್ಲಿ ಬಂದೈತೆ. ವರ್ಕ್ ಕಾರ್ಡ್ ಎಲ್ಲ ಪಂಚಾಯತಿಯಿಂದ ಪಿಡಿಒ ಸರ್ ಅವರೆಲ್ಲ ಕೊಟ್ಟಿದ್ದಾರೆ. ಕೊಟ್ರು ನಾವು ಮಶಾನ ಇಲ್ಲ, ನಮ್ಗೆ ಪ್ರೂವ್ ಇಲ್ಲ, ನಾವು ಎಲ್ಲಿ ದಾರಿ ಮಾಡೋದು ಅಂತ ಹೇಳ್ತಾರೆ. ನಾವು ಆಮೇಲೆ ಕೇಳಿದ್ರು, ಎಲ್ಲಿ ತಾಲೂಕ್ ಆಫೀಸ್ ಅಲ್ಲಿ. ನಮ್ಗೆ ದಾರಿ ಇಲ್ಲ, ದಾರಿ ಪಂಚಾಯತ್ ಕಡೆಯಿಂದ ಆದ್ರೂ ನಮ್ಗೆ ಇಲ್ಲಿ ಮನೆ ಇಲ್ಲ ಅಂದ್ರೆ ಮನೆ ಹತ್ರಕ್ಕೆ ದಾರಿ ಮಾಡ್ಬೇಕು. ಅಲ್ಲಿ ಮನೆ ಇಲ್ಲ ಅಂದ್ರೆ ಎಲ್ಲಿಗೆ ಮಾಡೋದು ದಾರಿ? ಹೌದು. ಹಂಗೆ ಮಶಾನ ಸ್ಕೆಚ್ ಅಲ್ಲೇ ಇಲ್ಲ. ಹಂಗಾಗೋಗಿ ನಮ್ ಕಡೆಗೆ ನಾವು ಸುಮಾರು 106 ವರ್ಷದಿಂದ ನಾವು ಬರೋದು. ಅಲ್ಲಿ ಬೆಟ್ಟದ ಪಕ್ಕದಲ್ಲೇ ಒಂಕೆ ಒಂದು ಕುಂಟೆ ಐತೆ, ಉಳುಕುಲ್ ಕುಂಟೆ ಅಂತ ನಾವು ಹೆಸರಿಟ್ಟಿದೀವಿ. ನಮ್ಮ ತಾತ ಮುತ್ತಾತ ಕಾಲದಿಂದ ಅಲ್ಲಿ ಬರೋದು. ಅಲ್ಲಿ ಗುಣಿ ಕೂಡ ಇಳಿಯಲ್ಲ. ಅಮ್ಮಮ್ಮ ಅಂದ್ರೆ 1.5 ಅಡಿ ಜಾಸ್ತಿ, ಬರೀ ಕಳ್ಳು ಗುಂಡಿಗಳು. ಇನ್ನೇನ್ ಮಾಡಕ್ಕಾಗುತ್ತೆ, ಅಲ್ಲೇ ಉಣೋದು ಹೋಗ್ತಾ ಇರೋದು ಮೇಡಮ್ ನಾವು. ಖಂಡಿತ ಲೋಕೇಶ್ ಅವರೇ, ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ.
ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಏನು ಶಿಡ್ಲಘಟ್ಟ ತಾಲೂಕಿನ ಯಲಗಲಹಳ್ಳಿಯಲ್ಲಿರುವಂತಹ ಸಮಸ್ಯೆ ಸ್ಮಶಾನ ಮಂಜೂರಾತಿ ಆಗಿಲ್ಲ. ಅಲ್ಲಿನ ಸ್ಥಳೀಯರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಇವತ್ ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ ಅಂತ ಬರೀ ಹೇಳ್ತಾ ಇದ್ದಾರೆ ಮಾತಿನ ಮುಖಾಂತರ, ಆದ್ರೆ ಕೆಲಸವನ್ನ ಮಾತ್ರ ಮಾಡ್ತಾರೆ. ఇడిచిపెట్టాలి రారా సర్వేర్ తోడుకొచ్చి మనం కొనిపించేస్తాను ఏం పెడతాను అది అప్ చేసుకుంటాడు చూసేస్తాను. ఇవిడే ముక్కల భాగం అయిపోయింది ఇంకా యాడ పుడిచిపెట్టారు జనాలతో. పల్లె తేనుడు ఎట్లుంటే క్లీన్ మన ఊరు ఉన్నట్లు ఉంటుంది ముందు ఉన్నట్లు ಸ್ಮಶಾನ ಮಂಜೂರಾತಿ ಮಾಡಿಕೊಟ್ಟಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಇನ್ನೂ ಸ್ಮಶಾನ ಮಂಜೂರಾತಿ ಮಾಡಿಕೊಟ್ಟಿಲ್ಲ ಅಂತ? ಹಲೋ ಮೇಡಮ್, ಅದು ಸರ್ವೇಯರು ಬಂದು ಸ್ಟಾಕ್ ಹಾಕೋ ಬಂದಿದ್ದಾರೆ ಮೇಡಮ್. ಅಲ್ಲಿ ಸ್ಕೆಚ್ ಮಾಡ್ತಿದ್ದಾರೆ. ಹಲೋ, ಸ್ಕೆಚ್ ಮಾಡ್ಕೊಡ್ತಾರೆ, ನೋಡ್ಕೊಂಡ್ ಬಂದಿದೀವಿ. ಸ್ಕೆಚ್ ಮಾಡ್ಕೊಡ್ತಾರೆ, ಪ್ರಸ್ತಾವನೆ ಸಲ್ಲಿಸ್ತೀವಿ ಮೇಡಮ್. ಅಲ್ಲ ಮೇಡಮ್, ಈಗ 100 ವರ್ಷಗಳಿಂದಲೇ ಆ ಸಮಸ್ಯೆಗೆ ಪರಿಹಾರವನ್ನ ಯಾರು ಕಲ್ಪಿಸ್ಕೊಟ್ಟಿಲ್ಲ. ಈಗ ನೀವು ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ ಅಂತೀರಾ, ಬರೀ ಸ್ಕೆಚ್ ಹಾಕೊಡ್ತಿದ್ದಾರೆ, ಬರೀ ಇದನ್ನೇ ಹೇಳ್ತಿದ್ದಾರೆ ಅಧಿಕಾರಿಗಳು. ಆದ್ರೆ ಅದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕೊಡ್ತಾ ಇಲ್ಲ ಅಧಿಕಾರಿಗಳಿಗೆ. ಎಷ್ಟೇ ಮನವಿ ಮಾಡ್ಕೊಟ್ರು ಅಂತ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಇಲ್ಲ ಮೇಡಮ್, ನಮ್ಗೆ ಹೇಳಿದ್ರು, ನಾವು ಹೋಗಿ ನೋಡ್ಕೊಂಡ್ ಬಂದಿದೀವಿ. ಸರ್ವೇಯರು ಸ್ಕೆಚ್ ಮಾಡೋದಕ್ಕೆ ಸ್ಪಾಟ್ ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಮೇಡಮ್. ಹೌದಾ, ಎಷ್ಟು ದಿನದಲ್ಲಿ ಇದು ಆಗ್ಬೋದು ಮ್ಯಾಮ್? ಅಂದ್ರೆ ಸ್ಕೆಚ್ ನಿಮ್ಮ ಕೈಗೆ ಸೇರಿ ನೀವು ಪ್ರಸ್ತಾವನೆ ಸಲ್ಲಿಸ್ಲಿಕ್ಕೆ? ಮೇಡಮ್, 1 ವೀಕ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ ಓಕೆ ಮೇಡಮ್, ಧನ್ಯವಾದ ಈಡನ್ಸ್ ವಾಣಿ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಅಲ್ಲಿನ ಗ್ರಾಮ ಆಡಳಿತಾಧಿಕಾರಿ ಮೊನ್ನೆ ಹೋಗಿದೀವಿ, ನೋಡ್ಕೊಂಡು ಬಂದಿದೀವಿ, ಸ್ಕೆಚ್ ಮಾಡ್ಲಿಕ್ಕೆ ಆಗ್ತಿದೆ, ಅದು ಬಂದಾದ್ಮೇಲೆ ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ ಹೇಗೆ ಸುದ್ದಿಯನ್ನ ನಾವು ಪ್ರಸಾರ ಮಾಡೋ 1 ದಿನದ ಹಿಂದೆ, 2 ದಿನದ ಹಿಂದೆ, ಈ ಸಂದರ್ಭದಲ್ಲಿ ಮಾತ್ರ ಹೋಗಿ ನೋಡ್ಕೊಂಡ್ ಬರೋದು, ಅದಕ್ಕೆ ಪ್ರಸ್ತಾವನೆ ಸಲ್ಲಿಸೋದಿರ್ಬೋದು, ಅಥವಾ ಅದನ್ನ ಅಧಿಕಾರಿಗಳ ಗಮನಕ್ಕೆ ತರಬಹುದು. ಹಾಗಾದ್ರೆ ಇಷ್ಟು ವರ್ಷದಿಂದ ಏನ್ ಮಾಡ್ತಾ ಇದ್ರು? ಈಗ ಇವ್ರೊಬ್ರೇ ಅಂತಲ್ಲ, ಇವ್ರ ಹಿಂದೆ ಇದ್ದಂತ ಅಧಿಕಾರಿಗಳಾಗಿರ್ಬೋದು, ಏನ್ ಮಾಡ್ತಾ ಇದ್ರು ಇಷ್ಟು ವರ್ಷದಿಂದ? ಯಾಕೆ ಗ್ರಾಮಸ್ಥರು ಯಾರು ಹೋಗಿ ವಿಚಾರನ ನಿಮ್ಗೆ ಮುಟ್ಟಿಸಿಲ್ವಾ, ಇಲ್ಲ ನಿಮ್ಮ ಗಮನಕ್ಕೆ ತಂದಿಲ್ವಾ? ತಂದ್ರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ರ ಗೊತ್ತಿಲ್ಲ. ಆದ್ರೆ ಈಗ ಗ್ರಾಮ ಆಡಳಿತಾಧಿಕಾರಿ ಹೇಳಿರೋ ಪ್ರಕಾರವಾಗಿ 1 ವಾರದಲ್ಲಿ ಇದನ್ನ ನಾವೇನಿದೆ ಅದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, 1 ವಾರದ, ಇಷ್ಟೇ ವರ್ಷ ಕಾದಿರೋರು ಇನ್ನೊಂದು ವಾರ ಕಾಯ್ಲಿಕ್ಕೆ ಏನು ಆಗಲ್ಲ ಅಂತ ಅನ್ಸುತ್ತೆ. 1 ವಾರದೊಳಗಡೆ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬಹುದು ಅಂತ ನೋಡೋಣ. ఇడిచిపెట్టాలి రారా సర్వేర్ తోడుకొచ్చి మనం కొనిపించేస్తాను ఏం పెడతాను అది అప్ చేసుకుంటాడు చూసేస్తాను. ఇవిడే ముక్కల భాగం అయిపోయింది ఇంకా యాడ పుడిచిపెట్టారు జనాలతో. ನಮ್ಮ ಹೆಸರು ಲೋಕೇಶ್ ಅಂತ. ನಮ್ಮದು ಬಂದು ಯಲಗಲಹಳ್ಳಿ. ನಮಗೆ 106 ವರ್ಷದಿಂದ ಇಲ್ಲಿ ನಮಗೆ ದಾರಿ ಇಲ್ಲ, ಮಶಾಣ ಇಲ್ಲ. ನಾವು ಸುಮಾರು 100-150 ಜನ ಸತ್ತೋದ್ರೂ ಇಲ್ಲಿ ತಕೊಂಡು ಬಂದು ಇಲ್ಲಿ ಉಣ್ತಾ ಇದ್ವಿ, ಒಬ್ರ ಮೇಲೆ ಒಬ್ರು ಉಣ್ತಾ ಇದ್ವಿ. ನಮ್ಗೆ ಮಶಾಣ ದಾರಿ ಕೂಡ ಇಲ್ಲ, ಜಾಗನೂ ಇಲ್ಲ. ಮೇಲ್ಗಡೆಯಿಂದ ನೀರು ಬರುತ್ತೆ, ಮಶಾಣ ಎಲ್ಲ ಕೊಚ್ಕೊಂಡು ಹೊಟ್ಟೋಗುತ್ತೆ. ಅದನ್ನ ಉಣಿರೋ
ಸಮಾಧಿಗಳೇ ನಮಗೆ ಗುರುತು ಸಿಗ್ತಾ ಇಲ್ಲ. ಕಲ್ಲುಗಳು ಬಂಡೆಗಳು ಎಲ್ಲ ಮಶಾಣದಲ್ಲಿ ಐತೆ. ಬಂದು ನಾವು ಉಣಕ್ಕೆ ಬಂದ್ರೂ ಅದು ಗುಣಿ ಇಳಿತಾ ಇಲ್ಲ. ದಯವಿಟ್ಟು ನಮಗೆ ಈ ಮಶಾಣ ಅಭಿವೃದ್ಧಿ ಮಾಡಿ ನಮಗೆ ಸ್ವಲ್ಪ ಈ ಜಾಗ ಮಂಜೂರಾಗಿದೆ, ಇದು ಮಂಜೂರು ಆಗಿದೆ ಅಂತ ನಮಗಿನ್ನ ಗೊತ್ತಿಲ್ಲ ಸರ್. ಈಗ ಅಧಿಕಾರಿಗಳ ಗಮನಕ್ಕೆ ತಗೊಂಬಂದಿದ್ದೀರಾ? ಕೊಟ್ಟಿದ್ವಿ ಒಂದ್ಸತಿ. ಎಷ್ಟನೇ ಆಯ್ತು ಕೊಟ್ಟು ಸುಮಾರು 4-5 ವರ್ಷ ಆಗಿದೆ ಸರ್. ಅವಾಗಲಿಂದ ಯಾರು ಅಧಿಕಾರಿಗಳು ಬಂದು ಇಲ್ಲಿ ಕ್ರಮ ಕೈಗೊಂಡಿಲ್ಲ. ಮೊನ್ನೆ ಸತಿ ರೆವಿನ್ಯೂ ಮೇಡಮ್ ಬಂದು ಅವ್ರು ಫೋಟೋ ತಗೊಂಡು ಹೋಗಿದ್ರು. ಸರ್ವೇಯರ್ ಬಂದು ಹೇಳ್ತಾ ಇದ್ದಾರೆ, ಅವ್ರು ಸರ್ವೇಯರ್ ಬರಲಿಲ್ಲ. ಎಷ್ಟು ದಿನ ಆಯ್ತು ರೆವಿನ್ಯೂ ಇವರು ವಿಎ ಬಂದು ನಿಮ್ಮ? ನಮಗೆ ಒಂದು 6 ತಿಂಗಳಾಗಿದೆ ಸರ್. ಇದುವರೆಗೂ ಸರ್ವೇಯರು ಬಂದಿಲ್ಲ, ಮಂಜೂರು ಮಾಡಿಲ್ಲ. ನಮಗೆ ಜಾಸ್ತಿ ತೊಂದರೆ ಆಗೋಗಿದೆ. ಒಬ್ಬರ ಮೇಲೆ ಒಬ್ರು ಉಣ್ತಾ ಇದ್ದೀವಿ. ಮಶಾಣಕ್ಕೆ ದಾರಿನೂ ಇಲ್ಲ, ನಮಗೆ ಮಶಾಣ ಜಾಗನೇ ಇಲ್ಲ. ಮೇಲ್ಗಡೆಯಿಂದ ನೀರು ಬರ್ತಾ ಇದೆ, ಕೊಚ್ಕೊಂಡು ಹೊಟ್ಟೋಗ್ತಾ ಇದೆ. ಕೆರೆಯಲ್ಲೂ ಹೊಟ್ಟೋಗ್ತಾ ಇದೆ. ಗಿನಗಳೆಲ್ಲ ಕೆರೆಯಲ್ಲಿ ಇರ್ತದೆ, ಮೂಳೆಗಳೆಲ್ಲ. ದಯವಿಟ್ಟು ನಮಗೆ ಈ ಸಮಾಧಿ, ಈ ಮಶಾಣ ಅಭಿವೃದ್ಧಿ ಮಾಡ್ಬೇಕಂತ ಕೋರ್ತಾ ಇದ್ದೀವಿ. No,